ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ವೈಬ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಮಂಗಳೂರು ಬನ್ಸ್ ಅಥವಾ ಸ್ವೀಟ್ ಬನ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ತರಕಾರಿ ಹಾಗೆ ಕಾಳನ್ನ ಯೂಸ್ ಮಾಡಿಬಿಟ್ಟು ಕುರ್ಮಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಒಂದು ಬೇಸನ್ಗೆ 3 ಪಚ್ಚ ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ. ಬಾಳೆಹಣ್ಣು ಸಿಪ್ಪೆನ ತೆಗೆದ್ಬಿಟ್ಟು ಫೋರ್ಕಲ್ಲಿ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸಣ್ಣ ಬೌಲಲ್ಲಿ 3 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಹಾಕಿಬಿಟ್ಟು ಚೆನ್ನಾಗಿ ಹದವಾಗಿ ಅದನ್ನು ಕಲಿಸ್ತಾ ಹೋಗಿ. ಇದಕ್ಕೆ ನಾವು ಯಾವುದೇ ರೀತಿ ನೀರನ್ನ ಯೂಸ್ ಮಾಡೋದಿಲ್ಲ. ಇದಕ್ಕೆ 1/2 ಕಪ್ಪಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಮೊಸರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮೇಲೆ ಸ್ವಲ್ಪನೇ ಹಾಕ್ಕೊಳ್ತಾ ಹದವಾಗಿ ಕಲಿಸ್ತಾ ಹೋಗಿ. ನೀವು ಹಿಟ್ಟನ್ನ ಕಲಿಸುವಾಗ 1 ಡ್ರಾಪ್ ವಾಟರ್ ಕೂಡ ಆ್ಯಡ್ ಮಾಡಬೇಡಿ. ಬಾಳೆಹಣ್ಣು ಮೊಸರು ಅಷ್ಟೇ ಯೂಸ್ ಮಾಡಿ ಹಿಟ್ಟನ್ನ ಸಾಫ್ಟಾಗಿ ಕಲಿಸ್ಕೋಬೇಕು. ಹಿಟ್ಟು ಪೂರ್ತಿ ಕಲಸಾದ್ಮೇಲೆ ನಾನು 1 ಸ್ಪೂನಷ್ಟು ಎಣ್ಣೆನ ಕೈಗೆ ಹಚ್ಕೊಂಡು ಕ್ಲೀನಾಗಿ ಹಿಟ್ಟಿಗೆ ಎಲ್ಲ ಸವರ್ಬಿಟ್ಟು ಒಂದು 2 to 3 ಅವರ್ಸ್ ಅದನ್ನು ನೆನೆಯಲಿಕ್ಕೆ ಬಿಡಬೇಕು. ಹಿಟ್ಟು ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಬನ್ಸ್ ಬರುತ್ತೆ. ಹಿಟ್ಟು ನೆನ್ಕೊಳ್ಳೋ ಅಷ್ಟರಲ್ಲಿ ನಾವು ಕುರ್ಮಾ ಮಾಡ್ಕೊಂಡ್ಬಿಡೋಣ. ಇವಾಗ ಕುರ್ಮಾ ಮಾಡ್ಕೊಳ್ಳೋಕ್ಕೆ ನಾನು 1 ಕ್ಯಾರೆಟು 1 ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. 1 ಡೇ ಬಿಫೋರ್ ನೈಟೇ ನಾನು ಕಾಳುಗಳನ್ನ ನೆನೆಸಿಟ್ಟಿದ್ದೆ. ಕಡಲೆಕಾಳು, ಬಟಾಣಿ ಹಾಗೆ ಸ್ವಲ್ಪ ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ. ಈಗ ಅದನ್ನು ಬೇಯಲಿಕ್ಕೆ ಇಟ್ಬಿಡೋಣ. ಒಂದು 10 to 15 ಮಿನಿಟ್ಸ್ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅಷ್ಟರಲ್ಲಿ ಕುರ್ಮಾಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ನಾನು ಜಾರ್ಗೆ 1/2 ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಚಕ್ಕೆ, 3 ಲವಂಗ, 1 ಏಲಕ್ಕಿ, 2 ಮೆಣಸಿನಕಾಳು, ಫ್ಲೇವರ್ಗೆ ಅಂತ ಸ್ವಲ್ಪ ಪುದೀನ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ಇವಾಗ ತರಕಾರಿ ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಈಗ ಕುರ್ಮಾ ಮಾಡ್ಕೊಳ್ಳಿಕ್ಕೆ ನಾನು ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿಲ್ಲ, ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೊಟೊನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀನಿ. ಚೆನ್ನಾಗಿ ಬಾಡಿಸ್ಕೊಂಡಾದಮೇಲೆ ಅದಕ್ಕೆ ಮನೆಯಲ್ಲೇ ಮಾಡಿರೋ 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಗೆ 1 ಸ್ಪೂನ್ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಪ್ಲೇಟ್ನ ಮುಚ್ಚಿಡಿ. ಒಂದು ಕುದಿ ಬರಬೇಕು. ಕುದಿ ಬಂದಾದಮೇಲೆ ಬೇಯಿಸ್ಕೊಂಡಿರೋ ತರಕಾರಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೀವು ಬೇಕಿದ್ದರೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ನೀವು ಗ್ರೈಂಡ್ ಮಾಡ್ಕೊಳ್ಳುವಾಗಲೇ ಅದನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ರುಚಿಯಾದ ಕುರ್ಮಾ ಕೂಡ ರೆಡಿ ಆಯಿತು. ನೆಕ್ಸ್ಟು ಬನ್ಸ್ ಮಾಡಲಿಕ್ಕೆ ನಾನು ಒಂದು ಕಡೆ ಒಂದು ಬಾಣಲಿಲಿ ಒಂದು ಅರ್ಧ ಲೀಟ್ರಿಗಿಂತ ಕಮ್ಮಿ ಅಷ್ಟು ಎಣ್ಣೆ ತಗೊಂಡು ಅದನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ. ಅದು ಕಾಯೋ ಅಷ್ಟರಲ್ಲಿ ಒಂದು ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಾಗೆ ಮಣೆಗೆ ನಾನು ಎಣ್ಣೆ ಹಚ್ಕೊಂಡು ಸ್ವಲ್ಪ ಹಿಟ್ಟನ್ನ ಕೈಯಲ್ಲಿ ತೊಗೊಂಡು ಅದನ್ನ ಉಂಡೆ ಥರ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟು ಲಟ್ಟಣಿಗೆಯಿಂದ ನೀವು ಉದ್ದುವಾಗ ತುಂಬ ಪ್ರೆಷರ್ ಕೊಟ್ಟು ಉದ್ಬೇಡಿ, ಸ್ಮೂತಾಗಿ ಅದನ್ನು ಉತ್ಕೊಳ್ಳಿ. ಹಾಗೆ ಇದನ್ನು ಚಪಾತಿ ಥರ ತೆಳ್ಳಗೆ ಉತ್ಕೋಬೇಡಿ, ಸ್ವಲ್ಪ ತಿಕ್ಕಾಗಿ ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ ಆ ಥರ ಉತ್ಕೊಳ್ಳಿ. ಇವಾಗ ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಎಣ್ಣೆಗೆ ಸ್ವಲ್ಪ ಹಿಟ್ಟನ್ನ ಹಾಕಿಬಿಟ್ಟು ಬಿಡಿ. ಆವಾಗ ಅದು ತಕ್ಷಣ ಮೇಲ್ಗಡೆ ಬರಬೇಕು, ಆಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ನೆಕ್ಸ್ಟು ನೀವು ಉತ್ಕೊಂಡಿರೋ ಹಿಟ್ಟನ್ನ ಎಣ್ಣೆ ಒಳಗೆ ಹಾಕ್ಕೊಳ್ಳಿ. ಆವಾಗ ಅದು ಪೂರಿ ಥರ ತಕ್ಷಣವೇ ಉಬ್ಬೋದಿಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಅದು ಬೇಯಬೇಕು. ಆವಾಗ ನಿಧಾನಕ್ಕೆ ಅದು ಉಬ್ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಧಾನಕ್ಕೆ ಉಬ್ಬುವಾಗ ನೀವೇನು ಮಾಡಬೇಕು, ಸ್ವಲ್ಪ ಎಣ್ಣೆನೇ ಅದ್ರ ಮೇಲೆ ಹಾಕ್ತಾ ಹೋಗಿ ಎಲ್ಲೆಲ್ಲಿ ಉಬ್ತಾ ಇರುತ್ತೋ ಅಲ್ಲಿ, ಅವಾಗ ಅದು ಇನ್ನೂ ಚೆನ್ನಾಗಿ ಉಬ್ಬುತ್ತೆ. ಇವಾಗ ನೀವು ನೋಡ್ಬೋದು ಅದು ಎಷ್ಟು ಚೆನ್ನಾಗಿ ಪೂರಿ ಥರ ಉಬ್ತಾ ಇದೆ ಅಂತ. ಹಿಟ್ಟು ಮಿನಿಮಮ್ 3 ಅವರ್ಸ್ ಆದರೂ ಚೆನ್ನಾಗಿ ನೆನ್ಕೋಬೇಕು. ಆಗ ಬನ್ಸು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಹಾಗೆ ಉಬ್ಬೋ ಥರ ಬನ್ಸು ಬರುತ್ತೆ. ಹಾಗೆ ನಾನಿಲ್ಲಿ ಯಾವುದೇ ಥರ ಸೋಡಾ ಪುಡಿನ ಯೂಸ್ ಮಾಡಿಲ್ಲ. ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.